ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಕಂಡರೂ ಮಾತಾಡುವುದಿಲ್ಲ, ಗರ್ವದಿ ಮೆರೆವರು ಎಂದು ಬೆರಳು ಮಾಡಿ ತೋರಿಸುವುದು ಸುಲಭ, ಆದರೆ ಮಾತನಾಡಿಸದಂತೆ ದೂರ ಸರಿಯಲು ನಾವು ಮಾಡಿದ್ದಾದರೂ ಏನು ಎಂಬ ಸ್ವಯಂ ಪರೀಕ್ಷೆಯನ್ನು ಒಮ್ಮೆಯಾದರೂ ಮಾಡಿಕೊಂಡಿದ್ದರೆ ಎಲ್ಲ ಉತ್ತರಗಳು ದೊರಕಿ ಸಂಬಂಧಗಳು ಸುಧಾರಿಸುತ್ತಿದ್ದವೋ ಏನೋ. ನಿಜ ತಾನೇ? ಅವಳು ಮಾತಾಡ್ಸೋದಿಲ್ಲ, ಅವಳಿಗೆ ದುರಾಂಕಾರ, ಎದುರಿಗೆ ಬಂದರೂ ಮಾತಾಡ್ಸೋದಿಲ್ಲ ಅಂತ ತುಂಬ ಜನದ ಮೇಲೆ ಕಂಪ್ಲೇಂಟ್ ಮಾಡೋದು ಈಸಿ. ಬಟ್ ಅವಳು ಮಾತಾಡಿಸ್ದೇ ಇರೋ ಥರ ಮಾಡಿರೋದು ಯಾರು ಏನು ಅಂತ ಒಂದು ಸಾರಿ ಅವ್ರಿಗವರೇ ವಿಮರ್ಶೆ ಮಾಡ್ಕೊಂಬಿಟ್ರೆ ಸಂಬಂಧಗಳು ಹಾಳಾಗೋದಿಲ್ಲ. ಓಕೆ, ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ಆಧ್ಯಾತ್ಮಿಕ ಆನಂದ ಈ ಪೀಳಿಗೆಯ ಮಕ್ಕಳಿಗೆ ತಿಳಿಸಿ, ಓದಿಸಿ ಮತ್ತು ನಾವು ಸಹ ಮತ್ತೊಮ್ಮೆ ಮನನ ಮಾಡಿಕೊಳ್ಳುವ ಒಂದು ವಿಷಯ ಇವತ್ತಿಂದಾಗಿದೆ. ಅದು ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾ ಹೇಳೋ ವಿಷಯ ಸಿಲ್ಲಿ ಅನಿಸ್ಬೋದು, ಬಟ್ ಎಷ್ಟೋ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇರೋದಿಲ್ಲ. ಅವಾಗಾದರೆ ಅಂಗನವಾಡಿಗಳಲ್ಲಿ ಅಂಗನವಾಡಿ ಟೀಚರ್ಸ್ ತುಂಬ ಚೆನ್ನಾಗಿ ಇದನ್ನೆಲ್ಲ ಹೇಳ್ಕೊಡ್ತಿದ್ರು, ನಾವು ಕಲಿತಿದ್ವಿ. ಬಟ್ ಇದೆಲ್ಲ ಇವತ್ತಿನ ಮಕ್ಕಳಿಗೆ ಇದು ಸಿಗ್ತಾ ಇಲ್ಲ. ಎಲ್ಲ ಇಂಗ್ಲೀಷ್ನಲ್ಲಿ ನೀಟಾಗಿ ಹೇಳ್ಕೊಡ್ತಾರೆ, ನೀಟಾಗಿ ಮಕ್ಕಳು ಅದನ್ನು ಕಲ್ತ್ಕೊತಾರೆ, ಅಷ್ಟೇ, ಅಲ್ಲಿಗೆ ಮುಗೀತು. ಸೊ ನಾನಿವತ್ತು ಕನ್ನಡದಲ್ಲಿ ಅದನ್ನೆಲ್ಲ ತಿಳಿಸೋದಕ್ಕೆ ಹೊರಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ. ದಿಕ್ಕುಗಳು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವನ ಮೂಡಣ ಅಂತಾರೆ, ಪಶ್ಚಿಮನ ಪಡುವಣ ಅಂತಾರೆ, ಉತ್ತರನ ಬಡಗು ಮೂಡಣ ಅಂತಾರೆ ಅಥವಾ ಬಡಗು ಅಂತಾರೆ, ದಕ್ಷಿಣನ ತೆಂಕಣ ಅಂತಾರೆ. ತೆಂಕನ ಬಡಕಣ ಯಾವುದು ಮೇಲು, ಡಂಕನ ಕೋಟೆ ಮೇಲಲ್ಲೋ, ಡಂಕನ ಕೋಟೆ ಮೇಲಲ್ಲೋ. ಸಾಂಗ್ ಕೇಳಿದಿರಲ್ಲ? ಸೊ ತೆಂಕನ ಬಡಕನ ಎಲ್ಲ ಅಲ್ಲಿ ಬರ್ತವೆ. ಹಳೆ ಸಾಂಗ್ಗಳನ್ನ ಕೇಳಿದ್ರೆ, ಜನಪದ ಗೀತೆಗಳನ್ನ ಕೇಳ್ತಾ ಹೋದರೆ ತುಂಬ ಈ ಥರದ್ದೆಲ್ಲ ಸಿಗ್ತಾ ಹೋಗುತ್ತೆ. ಜಾಸ್ತಿ ಡ್ರ್ಯಾಗ್ ಮಾಡಲ್ಲ. ನೆಕ್ಸ್ಟ್ ಬಂದು ಮೂಲೆಗಳು. ದಿಕ್ಕಾಯಿತು, ಅದು ದಿಕ್ಕು 4 ದಿಕ್ಸೂಚಿಗಳಾಯಿತು. ಸೊ ಇದು ಮೂಲೆಗಳು: ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಆಗ್ನೇಯನ ಬಡಗು ಮೂಡಣ ಅಂತಾರೆ, ನೈಋತ್ಯನ ತೆಂಕು ಪಡವಣ ಅಂತಾರೆ, ವಾಯುವ್ಯನ ಬಡಗು ಪಡವಣ ಅಂತಾರೆ, ಈಶಾನ್ಯನ ಬಡಗು ಮೂಡಣ ಅಂತಾರೆ. ಇನ್ನು ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ದಿಕ್ಕುಗಳು 4, ಮೂಲೆಗಳು 4, ವೇದಗಳು 4. ಇನ್ನು ಪುರುಷಾರ್ಥಗಳು ಕೂಡ 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದಾದ ನಂತರ ಪಂಚಭೂತಗಳು: ಗಾಳಿ, ನೀರು, ಆಕಾಶ, ಭೂಮಿ, ಅಗ್ನಿ. ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಲಲಿತ ಕಲೆಗಳು ಕೂಡ 5: ಕವಿತ್ವ, ಚಿತ್ರಲೇಖನ, ನಾಟ್ಯ, ಸಂಗೀತ, ಶಿಲ್ಪಕಲೆ. ಇನ್ನು ಪಂಚಗಂಗೆಯರು: ಗಂಗಾ, ಕೃಷ್ಣ, ಕಾವೇರಿ, ಗೋದಾವರಿ ಮತ್ತು ತುಂಗಭದ್ರಾ. ದೇವತಾ ವೃಕ್ಷಗಳು ಕೂಡ 5: ಮಂದಾರ, ಪಾರಿಜಾತ, ಕಲ್ಪವೃಕ್ಷ, ಸಂತಾನ ವೃಕ್ಷ, ಅರಿಚಂದನ. ಇನ್ನು ಪಂಚೋಪಚಾರಗಳು: ಸ್ನಾನ, ಪೂಜೆ, ಪ್ರದಕ್ಷಿಣೆ, ನೈವೇದ್ಯ ಹಾಗೂ ನಮಸ್ಕಾರ. ಇನ್ನು ಪಂಚಾಮೃತಗಳು: ಅದು ಕೂಡ 5. ಪಂಚ ಅಂದ್ರೇ 5: ಹಸುವಿನ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ. ಇದಾದ ನಂತರ ಪಂಚಲೋಹಗಳು:
ಚಿನ್ನ, ಬೆಳ್ಳಿ, ತಾಮ್ರ, ಸೀಸ ಮತ್ತು ತವರ. ಇನ್ನು ಪಂಚರಾಮರಿರುವಂಥ ಸ್ಥಳ ಅಮರಾವತಿ, ಭೀಮವರಂ, ಪಾಲಕೊಲ್ಲು, ಸಾಮರ್ಲಕೋಟ, ದ್ರಾಕ್ಷಾರಾಮಂ. ಇನ್ನು ಷಡ್ರುಚಿಗಳು ಅಂದರೆ 6 ರುಚಿಗಳು: ಸಿಹಿ, ಹುಳಿ, ಖಾರ, ಒಗರು, ಉಪ್ಪು ಮತ್ತು ಕಹಿ. ಇನ್ನು ಅರಿಷಡ್ ವರ್ಗಗಳು ಯಾವ್ದ್ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇನ್ನು ಋತುಗಳು ಅದು ಕೂಡ 6: ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರತ್ ಋತು, ಹೇಮಂತ ಋತು ಹಾಗೂ ಶಿಶಿರ ಋತು. ಇನ್ನು ನಮ್ಮ ಸಪ್ತ ಋಷಿಗಳು ಕಶ್ಯಪ, ಗೌತಮ, ಅತ್ರಿ, ವಿಶ್ವಾಮಿತ್ರ, ಭಾರದ್ವಾಜ, ವಶಿಷ್ಠ ಮತ್ತು ಜಮದಗ್ನಿ. ಇನ್ನು ಸಪ್ತಗಿರಿಗಳು ಶೇಷಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ನೀಲಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ ಹಾಗೂ ವೆಂಕಟಾದ್ರಿ. ಇನ್ನು ಸಪ್ತ ವ್ಯಸನಗಳು ಕೂಡ ಇದೆ: ಜೂಜು, ಮದ್ಯಪಾನ, ಕಳ್ಳತನ, ಬೇಟೆ, ವ್ಯಭಿಚಾರ, ದುಂದುಖರ್ಚು ಹಾಗೂ ಕಠಿಣ ಮಾತು. ಇನ್ನು ಸಪ್ತ ನದಿಗಳು ಗಂಗಾ, ಯಮುನಾ, ಗೋದಾವರಿ, ಸಿಂಧು, ನರ್ಮದಾ, ಸರಸ್ವತಿ ಮತ್ತು ಕಾವೇರಿ. ನೆಕ್ಸ್ಟ್ ನವಧಾನ್ಯಗಳು ಗೋಧಿ, ಭತ್ತ ಅಥವಾ ನೆಲ್ಲು ಅಂತಾರೆ ಭತ್ತನ, ಹೆಸರು, ಕಡಲೆ, ತೊಗರಿ, ನವಣೆ, ಉದ್ದು, ಹುರುಳಿ ಹಾಗೂ ಅಲಸಂದೆ. ಇದಾದ ನಂತರ ನವರತ್ನಗಳು ಮುತ್ತು, ಹವಳ, ಗೋಮೇಧಿಕ, ವಜ್ರ, ಕೆಂಪು, ನೀಲಿ, ಕನಕ, ಪುಷ್ಯರಾಗ, ಪಚ್ಚೆ ಅಥವಾ ಮರಕತ ಹಾಗೂ ವೈಡೂರ್ಯ. ಇನ್ನು 9 ಗ್ರಹಗಳು: ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. ಆದರೆ ಇಲ್ಲಿ ಸೂರ್ಯ ಅಂತಕಾಲದಿಂದನೂ ಗ್ರಹ ಅಂತ ಕರೀತಾರೆ, ಬಟ್ ಇಲ್ಲಿ ಸೂರ್ಯ ಒಂದು ನಕ್ಷತ್ರ. ಇನ್ನು ನವಧಾತುಗಳು ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಕಬ್ಬಿಣ, ಕಂಚು, ಸೀಸ, ತಾವರ ಹಾಗೂ ಕಾಂತಲೋಹ. ಇನ್ನು ನವರಸಗಳು ಹಾಸ್ಯ, ಶೃಂಗಾರ, ಕರುಣ, ಶಾಂತ, ರೌದ್ರ, ಭಯಾನಕ, ಭೀಭತ್ಸ, ಅದ್ಭುತ ಹಾಗೂ ವೀರ. ಇನ್ನು ನವದುರ್ಗೆಯರು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತೆ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಇನ್ನು ದಶ ಸಂಸ್ಕಾರಗಳು ವಿವಾಹ, ಗರ್ಭದಾನ, ಪುಂಸವನ, ಸೀಮಂತ, ಜಾತಕ ಕರ್ಮ, ನಾಮಕರಣ, ಅನ್ನಪ್ರಾಶನ, ಚೂಡಕರ್ಮ, ಉಪನಯನ, ಸಮವರ್ತನ. ಇನ್ನು ದಶಾವತಾರಗಳು ಮತ್ತು ಅದು ಇರುವಂಥ ಕ್ಷೇತ್ರಗಳು. ಮೊದಲನೇದಾಗಿ ಶ್ರೀ ಮತ್ಸ್ಯಾವತಾರ. ಇದು ಬಂದು ನಾಗಲಾಪುರಂ, ಆಂಧ್ರ ಪ್ರದೇಶ, ತಿರುಪತಿ ಜಿಲ್ಲೆ. ಎರಡನೇದು ಬಂದು ಶ್ರೀ ಕೂರ್ಮ. ಇದು ಬಂದು ಶ್ರೀ ಕೂರ್ಮಂ, ಶ್ರೀಕಾಕಳಂ, ಆಂಧ್ರ ಪ್ರದೇಶ. ಮೂರನೇದು ಬಂದು ಶ್ರೀ ಆದಿ ವರಾಹಸ್ವಾಮಿ. ಈ ಕ್ಷೇತ್ರ ಬಂದು ತಿರುಮಲ, ತಿರುಪತಿ ಜಿಲ್ಲೆ, ಆಂಧ್ರ ಪ್ರದೇಶ. ಶ್ರೀ ನರಸಿಂಹ ಕ್ಷೇತ್ರ ಆಹೋಬಿಲಂ, ನಂದ್ಯಾಲ ಜಿಲ್ಲೆ, ಆಂಧ್ರ ಪ್ರದೇಶ. ಶ್ರೀ ವಾಮನ. ಈ ಕ್ಷೇತ್ರ ಬಂದು ತಿರುಕೋಯಿಲೂರು, ಕಳ್ಳಕುರುಚಿ, ತಮಿಳುನಾಡು. ನೆಕ್ಸ್ಟು ಶ್ರೀ ಪರಶುರಾಮ, ಜನಪಾವ ಪರ್ವತ, ಇಂದೋರ್ ಜಿಲ್ಲೆ, ಮಧ್ಯಪ್ರದೇಶ. ಶ್ರೀರಾಮ ಕ್ಷೇತ್ರ ಅಯೋಧ್ಯೆ, ಉತ್ತರ ಪ್ರದೇಶ. ಇದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿರುತ್ತೆ, ಯಾಕೆಂದರೆ ಇವಾಗ ಅಯೋಧ್ಯೆ ಆಗಿರೋದ್ರಿಂದ, ಸನ್ನಿಧಾನ ಎಲ್ಲ ಆಗಿರೋದ್ರಿಂದ ಎಲ್ರಿಗೂ ಅಯೋಧ್ಯೆ ಎಲ್ಲಿದೆ ಅನ್ನೋದು ಗೊತ್ತಿರುತ್ತೆ.
ಶ್ರೀ ಬಲರಾಮ ಕ್ಷೇತ್ರ ಹಾಗೂ ಶ್ರೀ ಕೃಷ್ಣ ಕ್ಷೇತ್ರ ಎರಡು ಕೂಡ ಮಥುರಾ ಉತ್ತರ ಪ್ರದೇಶದಲ್ಲಿದೆ. ಕೊನೆಯದಾಗಿ ಶ್ರೀ ಕಲ್ಕಿ ಶಂಬಲ ಅವತಾರ ಎತ್ತುವಂಥ ಕ್ಷೇತ್ರ, ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲಿಯುಗ ದೈವ ತಿರುಮಲ ಆಂಧ್ರ ಪ್ರದೇಶ. ಇನ್ನು ಜ್ಯೋತಿರ್ಲಿಂಗಗಳು ಹಿಮಾಲಯ ಪರ್ವತ ಕೇದಾರೇಶ್ವರ ಲಿಂಗ, ಕಾಶಿ ಶ್ರೀ ಕಾಶಿ ವಿಶ್ವೇಶ್ವರ ಮಧ್ಯಪ್ರದೇಶ, ಮಹಾಕಾಳೇಶ್ವರ ಲಿಂಗ ಹಾಗೂ ಶ್ರೀ ಓಂಕಾರೇಶ್ವರ ಲಿಂಗ ಗುಜರಾತ್, ಸೋಮನಾಥ ಲಿಂಗ ಹಾಗೂ ನಾಗೇಶ್ವರ ಲಿಂಗ ಮಹಾರಾಷ್ಟ್ರ, ಭೀಮಶಂಕರ, ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಹಾಗೂ ವೈದ್ಯನಾಥೇಶ್ವರ. ಆಂಧ್ರ ಪ್ರದೇಶ ಶ್ರೀ ಮಲ್ಲಿಕಾರ್ಜುನ ಲಿಂಗ ಶ್ರೀಶೈಲಂ, ತಮಿಳುನಾಡು ಶ್ರೀ ರಾಮಲಿಂಗೇಶ್ವರ. ಇನ್ನು ವಾರಗಳು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಚಂದ್ರಮಾನ ತಿಂಗಳುಗಳನ್ನ ತಿಳ್ಕೋಬೇಕಾಗತ್ತೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಾಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಇದನ್ನ ಅಂಗನವಾಡಿಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಪುಷ್ಯ, ಮಾಘ, ಪಾಲ್ಗುಣ ಅಂತ ಹೇಳ್ತಾ ಇದ್ವಿ. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗತ್ತೆ. ಇನ್ನು ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. 12 ರಾಶಿಗಳು. ಚಂದ್ರಮಾನ ತಿಂಗಳು ಕೂಡ 12. ಇನ್ನು ತಿಥಿಗಳು 15: ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ. ಇನ್ನು ನಕ್ಷತ್ರಗಳು ಎಷ್ಟು ನಕ್ಷತ್ರ ಇದೆ ಗೊತ್ತಿದೆ ಅಲ್ವಾ? ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಭ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ ಮತ್ತು ರೇವತಿ ನಕ್ಷತ್ರಗಳು. ಒಟ್ಟು 27 ನಕ್ಷತ್ರಗಳು, 12 ರಾಶಿಗಳು. ಈ ವಿಡಿಯೋ ಮೂಲಕ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಿಮಗೆ ತಿಳಿಸಿದ್ದೀನಿ. ನೀವು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮಕ್ಕಳಿಗೆ ಇದನ್ನು ಫೀಡ್ ಮಾಡಿ, ಹೇಳ್ಕೊಡಿ, ಓದಿಸಿ. ಇದು ನಮ್ಮ ಮುಂದಿನ ಪೀಳಿಗೆಗೂ ಅವಶ್ಯಕ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ನಮಸ್ತೆ.